ಈ ವಿಡಿಯೋ ಫಾರ್ ಓನ್ಲಿ ದೇವರ ಮಕ್ಕಳಿಗೆ. ಓನ್ಲಿ ದೇವರ ಮಕ್ಕಳಿದ್ದವರು ಮಾತ್ರ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಫುಲ್ ಮುಗಿಸಿ ಫುಲ್ ನೋಡಿ. ಯಾಕೆ ನಾನು ದೇವರ ಮಕ್ಕಳು ಅಂದೆ ಅಂಥೇಳಿ ಮುಂದಿನ ಲಾಸ್ಟಲ್ಲಿ ಹೇಳ್ತೀನಿ. ಓಕೆ, ವಿಡಿಯೋನ ಕೊನೆಯವರೆಗೂ ನೋಡಿ. ಜಿ ಡಿ ಎಸ್ ಅಂತಂದರೆ ಗ್ರಾಮೀಣ ಡಾಕ್ ಸೇವಕ್ ಅಂತೇಳಿ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿರ್ತದೆ. ಟೋಟಲ್ ನಿಮಗೆ ಜಾಸ್ತಿ ಹುದ್ದೆಗಳನ್ನ ಕರೆದಿರ್ತಾರೆ. ಹೋದ ವರ್ಷಕ್ಕಿಂತ ಇವಾಗ ಕಮ್ಮಿ, ಸ್ವಲ್ಪ ಒಂದು 800 ಪೋಸ್ಟ್ವರೆಗೂ ಕಮ್ಮಿ ಕರೆದಿರ್ತಾರೆ. ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲಿ ನಿಮಗೆ ಹೋದ ಸತಿ ಕಟ್ ಆಫ್ ಕಮ್ಮಿ ನಿಂತಿತ್ತು, ಮತ್ತು ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು, ಯಾರು ಹಾಕಬಾರ್ದು ಅನ್ನೋದಂತೆ ಎಲ್ಲ ಹೇಳ್ತೀನಿ. ಓಕೆ, ಬನ್ನಿ. ಆಗಿದ್ದರೆ ಕೊನೆಯವರೆಗೂ ನೋಡಿ. ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಟೈಮ್ ನೋಡ್ಬೋದು. 31ಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. 31/1/2026ರಿಂದ 14/2/2026ವರೆಗೂ ನಿಮಗೆ 1700 ಅವರ್ಸ್ ಸಿಗ್ತದೆ. ಈಗ ನೋಡ್ತಾ ಬರ್ರಿ, ಆಲ್ರೆಡಿ ನಿಮ್ಗೆ 16 ದಿನ ಕೊಡ್ತಾರೆ ಅಷ್ಟೇ. ಓಕೆ, 16 ದಿನ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಡ್ತಾರೆ. ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ 2/2/2026ರಿಂದ 16/2/2026ವರೆಗೂ ನೀವು ಸಲ್ಲಿಸಬಹುದಾಗಿರ್ತದೆ. ಓಕೆ, ಏನಾದರೂ ಕರೆಕ್ಷನ್ ಇತ್ತಪ್ಪ ಅಂದರೆ 18ನೇ ತಾರೀಕಿನವರೆಗೂ, 18ರಿಂದ 19 ತಾರೀಕುವರೆಗೂ ನೀವು ಕರೆಕ್ಷನ್ ಮಾಡ್ಕೋಬೋದಾಗಿರ್ತದೆ. ಹಂಗೆ ಅವರು ಕರೆಕ್ಷನ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿಗೆ ಬರಬೇಡ್ರಿ. ಹಾಕುವಂಥ ಅಪ್ಲಿಕೇಶನ್ ನೋಡಿ ಕರೆಕ್ಟಾಗಿ ಹಾಕಿ. ಇದರಲ್ಲಿ ABPM ಅಂತೇಳಿ ಪೋಸ್ಟ್ ಇದೆ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತೇಳಿ, ಡಾಕ್ ಸೇವಕ್ ಅಂತ ಇದೆ, ಇನ್ನೂ ತುಂಬ ಬರ್ತವೆ. ಓಕೆ, ಸ್ಯಾಲ್ರಿ ನೋಡ್ಕೋಬೋದು. BPM ಅವ್ರಿಗೆ 12,000ರಿಂದ ಸ್ಟಾರ್ಟಿಂಗ್. ಇದು ಸ್ಟಾರ್ಟಿಂಗ್ ಅಷ್ಟೇ. 12,000 ಇದೆ ಅಂತೇಳಿ ಹೋಗೋದು ಬಿಟ್ಟರೆ ಮತ್ತೆ. ಓಕೆ, ಎಲಿಜಿಬಲ್ ಇದ್ದವ್ರು ಹಾಕಿ. 12,000ರಿಂದ 29,380ವರೆಗೂ ಸಿಗ್ತದೆ. ABPM ಡಾಕ್ ಸೇವಕ್ ಅಂತೇಳಿ 10,000ರಿಂದ 24,470 ಪ್ರತಿ ಮಂತು ನಿಮಗೆ ಸಿಗ್ತಾ ಹೋಗ್ತದೆ. ಮಿನಿಮಮ್ ಏಜ್ ಕ್ವಾಲಿಫಿಕೇಷನ್ ನೋಡ್ತಾ ಹೋದರೆ ಬೇಜಾನ್ ಟೈಮ್ ಇದೆ, ಹಾಕ್ಬೋದು. ಮಿನಿಮಮ್ 18ರಿಂದ 40 ಏಜ್ ಆದವ್ರಿಗೆ 40 ಏಜ್ವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಓಕೆ, ಕ್ಯಾಟಗರಿಯಲ್ಲಿ ಮತ್ತೆ ರಿಲ್ಯಾಕ್ಸೇಷನ್ ಸಿಗ್ತವೆ. ಓಕೆ, SC ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, EWS ಅವರಿಗೆ ನೋ ರಿಲ್ಯಾಕ್ಸೇಷನ್, ಮತ್ತು PWD ಅಂದರೆ ಪರ್ಸನ್ ವಿತ್ ಬ್ಯಾಕ್ ವೆಂಚರ್ಸ್ ಡಿಸಬಿಲಿಟಿ, ಇವು ಏನು PH ಕ್ಯಾಂಡಿಡೇಟ್ ಅಂತ ಏನು ಕರಿತೀವಲ್ಲ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್, ಅವರು 10 ವರ್ಷ ಸಿಗ್ತದೆ ಅವ್ರಿಗೆ. ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಪ್ಲಸ್ OBC ಇದ್ದವರಿಗೆ 13 ವರ್ಷ ಸಿಗ್ತದೆ. ಅವರು ಅದರಲ್ಲೇ ಮತ್ತು SC ST ಇದ್ದರೆ 15 ವರ್ಷ ಸಿಗ್ತದೆ. ಸೊ ನೋಡಿ, ಏಜ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಸಿಕ್ಕಾಪಟ್ಟೆ ಏಜ್ ಇದೆ. ಕ್ವಾಲಿಫಿಕೇಷನ್ ನೋಡಿ, ನೀವು ಓನ್ಲಿ SSLC ಪಾಸ್ ಆಗಿದರೆ ಸಾಕು, ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತದೆ. ಓನ್ಲಿ SSLC. ನಿಮ್ಗೆ ಇಲ್ಲಿ ಬಂದಾಗ ಎಕ್ಸಾಮ್ ಇರ್ತದ, ಏನಾದರೂ ಎಕ್ಸಾಮ್ ಇರ್ತದ ಅಂತಂದರೆ ನೋ, ಎಕ್ಸಾಮ್ ಇರಲ್ಲ. ಬಟ್ ಏನಿರ್ತದೆ ಅಂದರೆ ಯು ಹ್ಯಾವ್ ಸಮ್ ಕ್ವಾಲಿಫಿಕೇಷನ್. ಓಕೆ, ಒಂದು ಸ್ವಲ್ಪನಾದ್ರೂ ನೀವು ಕ್ವಾಲಿಫಿಕೇಷನ್ ಇರಬೇಕು. ಏನಂತಂದರೆ ಜನರಲ್ ನಾಲೆಜ್, ಅಂದರೆ ನಾಲೆಜ್ ಆಫ್ ಕಂಪ್ಯೂಟರಲ್ಲಿ ನಿಮಗೆ ಜನರಲ್ ನಾಲೆಜ್ ಇರಬೇಕು. ಅಂದರೆ ಕಂಪ್ಯೂಟರ್ ಯಾವ ರೀತಿ ವರ್ಕ್ ಆಗುತ್ತೆ, ಆಮೇಲೆ ಕಂಪ್ಯೂಟರ್ ಕೀಬೋರ್ಡ್ಸ್ ಏನು, ಎಷ್ಟಿದ್ದಾವೆ, ಏನು ಸಮಾಚಾರ, ಸ್ವಲ್ಪ ನಿಮಗೆ ಅದು ನುಡ್ಸೋಕ್ಕೆ ಬರ್ತದ, ಅದು ನಡೆಸೋಕ್ಕೆ ಬರ್ತದೆ ಕಂಪ್ಯೂಟರ್ನ. ಆ ಬೇಸಿಕ್ ಅಂದರೆ ಏನು, ಸ್ವಲ್ಪ ಆ ಥರ ನೀವು ತಿಳ್ಕೊಂಡಿರ್ಬೇಕಾಗ್ತದೆ. ಅದರ ಒಂದು ಕಂಪ್ಯೂಟರ್ ಕೂಡ ನಿಮಗೆ ಇರಬೇಕು, ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗ್ತದೆ ನಿಮ್ಮ ಕಡೆ. ನೆಕ್ಸ್ಟ್ 2ನೇದು ಬಂದರೆ ನಾಲೆಜ್ ಆಫ್ ಸೈಕ್ಲಿಂಗ್. ಯಾಕಂದರೆ ಪೋಸ್ಟ್ ಮಾಸ್ಟರ್ ಅಂತಂದರೆ ಆಲ್ಮೋಸ್ಟ್ ಗೊತ್ತಿರ್ತದೆ ನಿಮಗೆ. ಪೋಸ್ಟ್ ಮಾಸ್ಟ್ರು ಯಾವಾಗಲೂ ಸೈಕಲಲ್ಲೇ ಬರ್ತಾರೆ, ಹಾಗಾಗಿ ಸೈಕಲ್ಲು ನಾಲೆಜು ಇರಬೇಕು ನಿಮಗೆ. ಈಗೇನು ಬಿಡಿ, ಇವಾಗ ಬೈಕ್ ಮೇಲೆಲ್ಲ ಬರ್ತಾರೆ. ಆಮ್ಯಾಗ ಲೈವ್ಲಿಹುಡ್ ಅನ್ನುವಂಥದ್ದು ನಿಮಗೆ ಕರೆಕ್ಟಾಗಿರಬೇಕು. ನೆಕ್ಸ್ಟ್ ರಿಸರ್ವೇಷನ್ ಅಂತ ಬಂದಾಗ ಹೇಳಿದ್ದೀನಿ ನಿಮಗೆ, ಎಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಅಂತೇಳಿ ಎಲ್ಲ ಹೇಳಿದ್ದೀನಿ. ಓಕೆ, ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಬೇಕಂತೇಳಿ ಎಲ್ಲ ಅವರೇ ಕೊಟ್ಬಿಟ್ಟಿರ್ತಾರೆ, ನೋಡ್ಕೋಬೋದು. ಮಾರ್ಕ್ಶೀಟ್ ಬೇಕು, SSLCದು, ಐಡೆಂಟಿಟಿ ಪ್ರೂಫ್ ಬೇಕು, ಯಾವುದಾದ್ರು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಈ ಥರದ್ದು ಬೇಕು. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್, ನೀವು OBCನ ಅಥವಾ ಜನರಲ್ಲ, SC STನ ಅದು ಬೇಕು. PWD ಸರ್ಟಿಫಿಕೇಟ್, PH ಕ್ಯಾಂಡಿಡೇಟ್ಸ್ ಅವರು ಸರ್ಟಿಫಿಕೇಟ್ ಸಿಗ್ತದೆ, ಅವರು ಯಾವುದರಲ್ಲಿ PH ಇದ್ದಾರೆ ಅಂತೇಳಿ.
EWS ಸರ್ಟಿಫಿಕೇಟ್, ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಅಂತೇಳಿ ಅದು ಬರ್ತದೆ. ಅದು ಕೂಡ ನಿಮಗೆ ಇರಬೇಕಾಗ್ತದೆ. ಅಂದರೆ ನಾನ್ ಕ್ರಿಮಿಲಿಯರ್ ಯಾರು ಇರ್ತಿರಲ್ಲ, ನಾನ್ ಕ್ರಿಮಿಲಿಯರ್, ಸೊ ಅವರಿಗೆ EWS ಬರ್ತದೆ. EWS ಈ ಸರ್ಟಿಫಿಕೇಟ್ ಬರ್ತದೆ. ಓಕೆ, ಅದು ಯಾರು ತೆಗೆಸಿಲ್ಲೋ ತೆಗೆಸಿರಿ, ಅದು ಕೂಡ OBCಯಲ್ಲಿನೇ ಬರ್ತದೆ. ಓಕೆ, ಎಸ್ ಗೈಸ್, ಇಷ್ಟೇ. ಇದರಲ್ಲಿ ಏನಂತದೇನಿಲ್ಲ. ಬಟ್ ನಿಮಗೆ ಒಂದು ಕೆಲವೊಂದು ಫ್ಯಾಕ್ಟನ್ನ ಹೇಳ್ತೀನಿ. ಯಾರೆಲ್ಲ ಇಲ್ಲಿ ತನಕ ನೋಡಿರಲ್ಲ ವಿಡಿಯೋ, ಸೊ ಇವಾಗ ನಿಮ್ಗೊಂದು ಫ್ಯಾಕ್ಟ್ ಹೇಳ್ತೀನಿ, ಇದು ಹೆಲ್ಪ್ಫುಲ್ ಆಗ್ತದೆ. ಯಾರ್ಯಾರೆಲ್ಲ SSLC ಯಾರ್ಯಾರೆಲ್ಲ 98+ ಮಾಡಿದ್ರು ಅವರಿಗೆ ಹೆಲ್ಪ್ಫುಲ್ ಆದಂಥ ಒಂದು ನೋಟಿಫಿಕೇಷನ್ ಇದು GDS. ಬಟ್ ಉಳಿದವರು ಸೆಲೆಕ್ಷನ್ ಆಗ್ತಾರಾ ಇಲ್ಲ ಅಂತಂದರೆ ಎಸ್ ಆಗ್ತಾರೆ. ಬಟ್ ಕೆಲವೊಂದಿಷ್ಟು ಜನ ಒಂದು 10% ಕೂಡ ಆಗ್ಬೋದು. 10% ಅವರು ಎಲ್ಲಿ ತನಕ ಆಗ್ಬೋದು ಅಂದರೆ 90+ ಆದವರು ಕೂಡ 10% ಒಳಗಡೆ ಆಗ್ಬೋದು. ಇನ್ನು ಉಳಿದವರು ಬಂದುಬಿಟ್ಟು 90% 90+ ಆದವರೇ ಇರ್ತಾರೆ. ಓಕೆ, 90+ ಇದ್ದವರೇ ಇರ್ತಾರೆ. ಎಷ್ಟಂತಂದರೆ 98+ ಇದ್ದವರೇ ಇರ್ತಾರೆ. ಓಕೆ, ಎಸ್ ಗೈಸ್, ನೋಡ್ಬೋದು ದೇವ್ರ ಮಕ್ಕಳು ಅಂತ ಯಾಕಂತೆ ಅಂತಂದರೆ, ಸೊ ಯಾರ್ಯಾರೆಲ್ಲ ಕರೋನಾ ಬ್ಯಾಚಲ್ಲಿ ಸೊ ಪಾಸ್ ಆಗಿದ್ರಲ್ಲ ಅವರೆಲ್ಲ ದೇವ್ರ ಮಕ್ಕಳು. ಯಾಕಂದರೆ ಅವರು 98+ ಸ್ಕೋರ್ ಇರ್ತದೆ ಅವ್ರದ್ದು. ಸೊ ಈ ಪೋಸ್ಟ್ ಬಂದುಬಿಟ್ಟು ಅವ್ರಿಗೆ ಹೆಲ್ಪ್ಫುಲ್ ಆಗ್ತದೆ. GDS ಪೋಸ್ಟ್ಮ್ಯಾನ್ ಅವ್ರಿಗೆ ಹೆಲ್ಪ್ ಆಗ್ತದೆ. ಓಕೆ, ಇನ್ನು ಉಳಿದವ್ರಿಗೂ ಹೆಲ್ಪ್ ಆಗ್ತದೆ ಅಂತಂದರೆ ಎಸ್, ಒಂದು ಎಷ್ಟು ಪರ್ಸೆಂಟು 10% ಹೆಲ್ಪ್ ಆಗ್ಬೋದು ಅಷ್ಟೇ. ಯಾಕಂದರೆ 90+ ಇದ್ರೇ ಹೆಲ್ಪ್ ಆಗ್ತದೆ. ಬಟ್ ಉಳಿದವರೆಲ್ಲ ಕರೋನಾ ಬ್ಯಾಚಲ್ಲಿ 98+ನೇ ಇರ್ತದೆ. ಎಸ್, ಯಾವ ಆಧಾರದ ಮೇಲೆ ಹೇಳ್ತೀನಿ ಅಂತಂದರೆ, ಹಳೆ ವರ್ಷದ ಕಟಾಪ್ ಏನಿದೆಯಲ್ಲ, ಆ ಹಳೆ ವರ್ಷದ ಕಟಾಪು ಮಿನಿಮಮ್ 92+ ಇತ್ತು. 92+ ಇತ್ತು. ಸೊ ಕರೋನಾ ಅಲ್ಲದೇ ಇದ್ದವರು ಯಾರಾದರೂ 92+ ಮಾಡಿದರೆ ಹಾಕ್ಬೋದು. 90 ಆದರೂ ಕೂಡ ನೀವು ಹಾಕ್ಬೋದು. ಬಟ್ ಉಳಿದವರು 75 ಇದೆ, ನಂದು 80 ಇದೆ, 85 ಇದೆ ಹಾಕ್ತೀನಿ ಅಂತಂದರೆ ಹಾಕಕ್ಕೆ ಹೋಗಬೇಡಿ. ಸುಮ್ಮನೆ ದುಡ್ಡು ವೇಸ್ಟು, ಎಲ್ಲ ವೇಸ್ಟು. ಯಾಕಂದರೆ ಇದು ಕರೋನಾ ಬ್ಯಾಚ್ ಅವರ ಅಡ್ಡ ಆಗಿದೆ. ಕರೋನಾ ಬ್ಯಾಚ್ ಅವರ ಒಂದು ಗಾಡ್ ಗಿಫ್ಟೆಡ್ ಪೋಸ್ಟ್ ಇದು. ಓಕೆ, ಬಟ್ ನೀವು ಇಲ್ಲಿ ಸೆಲೆಕ್ಷನ್ ಆಗಲ್ಲ. 90+ ಇದ್ದವ್ರು ಹಾಕ್ಬೋದು, ಏನು ಅಭ್ಯಂತರ ಇಲ್ಲ. ಎಸ್, ಹೋದ ವರ್ಷ ಕಟಾಪ್ ಎಲ್ಲೆಲ್ಲಿತ್ತು, ಏನೇನು ಇತ್ತು ಅಂತೇಳಿ ಸ್ವಲ್ಪ ನೋಡ್ತಾ ಹೋಗೋಣ. ನೀವು ಆಲ್ಮೋಸ್ಟ್ ನೋಡ್ಬೋದು, ಒಂದು 6 ಲಿಸ್ಟ್ ಬಿಡ್ತಾರೆ. ಆ 6 ಲಿಸ್ಟಲ್ಲಿ ನಿಮ್ಮದು 6 ಯಾರ್ಯಾರು ಕರೋನಾ ಅಲ್ಲದೇ ಇದ್ದವರು 6 ಲಿಸ್ಟಲ್ಲೇ ಸೆಲೆಕ್ಷನ್ ಆಗಿರ್ತದೆ ಕೆಲವೊಂದು ಸಲ. ಯಾಕಂದರೆ ಕಮ್ಮಿ ನಿಲ್ಲೋದು 6 ಲಿಸ್ಟಲ್ಲೇ 90, ಅದು 90+ ಆಗಿರ್ತದೆ. ಎಸ್, ನೋಡ್ಬೋದು ನೀವು. ಮೊನ್ನೆ ಅತಿ ಕಮ್ಮಿ ನಿಂತಿದ್ದು ಮೊನ್ನೆ ಎಲ್ಲಿತ್ತಂದರೆ ಅದು ಶಿವಮೊಗ್ಗದಲ್ಲಿ ಆಗಿರ್ತದೆ. ಶಿವಮೊಗ್ಗದಲ್ಲಿ ಎಷ್ಟು ಕಮ್ಮಿ ಅಂತಂದರೆ ಅದು 92+ ನಿಂತಿದೆ. ಓಕೆ, 92. ಉಡುಪಿಯಲ್ಲೆಲ್ಲ ನೋಡ್ಬೋದು ನೀವು. ಇಲ್ಲಿ ಉಡುಪಿ, ಮಂಗಳೂರು, UK ಇಲ್ಲೆಲ್ಲ ಏನು ಕರಾವಳಿ ಭಾಗದಲ್ಲಿ ಇದೆಯಲ್ಲ, ಇವರು ಹೆವಿ ಟ್ಯಾಲೆಂಟೆಡ್ ಪರ್ಸನ್ಗಳು ಇಲ್ಲಿ ತುಂಬ ಸ್ಕೋರ್ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಎಷ್ಟು ನಿಂತಿದೆ ಅಂತಂದರೆ 99+ ನಿಂತಿದೆ. ಅರ್ಥ ಮಾಡ್ಕೊಳ್ಳಿ. ಇವೆಲ್ಲಾದರೂ ಕಮ್ಮಿ ನಿಲ್ತದೆ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಹೋದ ಸತಿ ಶಿವಮೊಗ್ಗ ನಿಂತು, ಈ ಸತಿ ಯಾವ ಕಡೆ ನಿಲ್ತದೆ ಗೊತ್ತಿಲ್ಲ. ಸೊ ಹಾಗಾಗಿ ನೋಡಿಕೊಂಡು ಮಾಡಿ ಮಟ್ಟಿ ಹಾಕಿ. ನಾನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಎಲ್ಲಿ ಕಮ್ಮಿ ನಿಲ್ತದೆ ಅನ್ನುವಂಥದ್ದು ಒಂದು ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ತೀನಿ. ಮತ್ತು ಹಿಂದೆ ಯಾವ ವರ್ಷದಲ್ಲಿ ಕಡಿಮೆ ಕಟಾಪ್ ನಿಂತಿತ್ತು, ಎಲ್ಲಿ ನಿಂತಿತ್ತು ಅಂಥೇಳಿ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ಯಾರಿಗಾದರೂ ವಿಡಿಯೋ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಾನು ನಿಮಗೆ ಆ ಲಿಸ್ಟನ್ನು ಕೊಡ್ತಾ ಹೋಗ್ತೀನಿ, ಎಲ್ಲ ಲಿಸ್ಟನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮುಂದೆ ಬರ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ವಿಡಿಯೋ ಸ್ವಲ್ಪನಾದ್ರು ಹೆಲ್ಪ್ ಆಗಿತ್ತಂದರೆ ಇದರಲ್ಲಿರುವಂಥ ಫ್ಯಾಕ್ಟ್ಸ್ಗಳನ್ನ ತಿಳಿಸಿದ್ದೀನಿ. ಮತ್ತು ಯಾರಿಗೇನಾದ್ರು ಹರ್ಟ್ ಆಗಿತ್ತಂತಂದರೆ ಕರೋನಾ ಬ್ಯಾಚ್ ಅವರಿಗೆ, ಸೊ ಕರೋನಾದವರಿಗೆ ಅಂಥದ್ದು ಹರ್ಟ್ ಅನ್ನೋಕ್ಕೆ ಏನು ಮಾತಾಡಿಲ್ಲ, ಇದ್ದಿದ್ದ ಫ್ಯಾಕ್ಟನ್ನು ಹೇಳಿದ್ದೀನಿ. ಅಂಥವ್ರು ಇದ್ದರೂ ಕೂಡ ನೀವು ಆರಾಮಾಗಿ ಕಮೆಂಟ್ ಬಾಕ್ಸ್ನ ತಿಳಿಸ್ಬೋದು ಏನಾದರೂ ನಿಮ್ಮ ಪ್ರಾಬ್ಲಮ್ ಇತ್ತಂದರೆ. ಮತ್ತು ಈ ವಿಡಿಯೋ ಬಗ್ಗೆ ಕರೋನಾ ಅಲ್ಲದೇ ಇದ್ದವರು, ಬ್ಯಾಚ್ ಅಲ್ಲದೇ ಇದ್ದವರು ಅವರು ಕೂಡ ಕಮೆಂಟ್ ಮಾಡಿ.
ಸೊ ಯಾರ್ಯಾರ್ದು ಏನೇನಿದೆ ಅಂಥೇಳಿ ನೋಡೋಣ ಅಂತ. ಸೊ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ಇದರಿಂದ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಾಗುತ್ತೆ ಪರ್ಸೆಂಟೇಜ್ ಎಷ್ಟು ಇರಬೇಕು ಅಂತೇಳಿ. ಸೊ ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.